ದೈವರಕ್ಷೆ ಮಂತ್ರಸಿದ್ಧಿ ವಿಶೇಷವಾದ ವಿನೂತನವಾದ ತರಗತಿ 2025ರಲ್ಲಿ 8 ಬ್ಯಾಚ್ ಮಾಡಿದ್ವಿ. ಸುಮಾರು 400ಕ್ಕಿಂತಲೂ ಹೆಚ್ಚು ಜನ ಆ ವಿದ್ಯೆಯನ್ನು ಕಲಿತು ಅವರ ಲೈಫ್ನಲ್ಲಿ ಚೇಂಜಸ್ ಅನ್ನು ನೋಡಿದರೆ ಹಣ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಆಕರ್ಷಣೆ ಮಾಡಿದರೆ ಒಂದು ಶಕ್ತಿಯೊಂದಿಗೆ ನೇರ ಸಂಪರ್ಕವನ್ನು ಸಾಧಿಸತಕ್ಕಂತಹ ತರಗತಿ ಅದು ದೈವರಕ್ಷೆ ಮಂತ್ರಸಿದ್ಧಿ ತರಗತಿ. ಜನವರಿ 24, 2026 ಪ್ರಾರಂಭ ಆಗ್ತಾ ಇದೆ. ಸಂಪೂರ್ಣವಾಗಿ ರೆಕಾರ್ಡಿಂಗ್ ಇರ್ತದೆ. ತುಂಬ ವಿಡಿಯೋ ಮಾಡಿದೆ ಇದರ ಬಗ್ಗೆ. ಕಲ್ತವರು ಕೂಡ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಕೆಲವರು ಏನು ಅನ್ಕೊಂಡಿದ್ದಾರೆ ಅಂದರೆ ಈ ಆಧ್ಯಾತ್ಮ ಇರ್ಬೋದು, ಜಪ ಮಾಡೋದಿರ್ಬೋದು, ಸಿದ್ಧಿ ಮಾಡೋದಿರ್ಬೋದು, ಸಾಧನೆ ಮಾಡ್ತಕ್ಕಂಥದ್ದು, ತಪಸ್ಸು ಮಾಡೋದು, ಒಂದು ಸಂಕಲ್ಪ ಮಾಡೋದು, ಇದೆಲ್ಲವನ್ನ ಎಲ್ಲ ಬಿಟ್ಟವರು ಮಾಡಬೇಕು ಅಂತ ಕೆಲವರು ಒಂದು ಅನ್ಕೊಂಡಿದ್ದಾರೆ. ಅದನ್ನೆಲ್ಲ ಮಾಡಿದರೆ ಎಲ್ಲ ಸಂಸಾರವನ್ನು ಬಿಡಬೇಕು, ಮನೆಯನ್ನು ಬಿಡಬೇಕು, ಊರನ್ನು ಬಿಡಬೇಕು, ಎಲ್ಲವನ್ನ ಬಿಟ್ಟು ತ್ಯಾಗ ಅಂದರೆ ಮೋಕ್ಷ ಸಾಧನೆಗೆ ಮಾತ್ರ ಅದು ದಾರಿ ಅಂತ ಕೆಲವರೊಂದು ಎಲ್ಲ ಅನ್ಕೊಂಡಿದ್ದಾರೆ. ಈ ಸ್ವಾಮೀಜಿಯವರನ್ನೆಲ್ಲ ನೋಡಿ ನಿಜವಾಗಿ ಅದಲ್ಲ. ಸಿದ್ಧಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಎಲ್ಲವನ್ನ ಪಡೀಲಿಕ್ಕೆ. ನಾವು ಸಂಸಾರದಲ್ಲಿ ಇರ್ತಕ್ಕಂಥದ್ದು ಅಂದರೆ ಲೌಕಿಕ ಆಸೆಯನ್ನು ನಾವು ಪ್ರತಿನಿತ್ಯ ನಾವು ನೋಡ್ತೇವೆ. ನಮ್ಗೆ ಎಲ್ಲವೂ ಬೇಕು, ಮನೆ ಬೇಕು, ಕಾರು ಬೇಕು, ಆಸೆಗಳಿದೆ ನಮ್ಮ ಹತ್ರ ತುಂಬ. ಮನುಷ್ಯ ಬದುಕುದೇ ಅದಕ್ಕೆ ಆಸೆ ಯಾವುದೇ ಇರ್ಬೋದು, ಕೊನೆಗೆ ಒಂದು ಆಸೆ ಇದ್ದೇ ಇದೆ. ಆ ಆಸೆಗಳನ್ನು ಒಂದು ಶಕ್ತಿಯ ಮುಖಾಂತರ ಯಾವ ರೀತಿ ಸಿದ್ಧಿಸ್ಬೋದು, ಅದುವೇ ದೈವರಕ್ಷೆ ಮಂತ್ರಸಿದ್ಧಿ. ನೀವು ಅನ್ಕೊಂಡಾಗ ಏನಾದ್ರು ಎಲ್ಲ ಬಿಟ್ಟು ನಾವು ಕಾಡಲ್ಲಿ ಹೋಗಿ ತಪಸ್ಸು ಮಾಡೋದು ಅಥವಾ ಎಲ್ಲ ಮಠದಲ್ಲಿ ಹೋಗಿ ತಪಸ್ಸು ಮಾಡೋದು ಅದಲ್ಲ. ನೀವು ನಿಮ್ಮ ಮನೆಯಲ್ಲಿ ಇಟ್ಕೊಂಡೇ ಸಾಧನೆಯನ್ನ ಮಾಡ್ಬೋದು. ಯಾವ ಸಾಧನೆ? ನಿಮ್ಮ ಮನೆಯ ಶಕ್ತಿಯನ್ನು ಉಳಿಸ್ತಕ್ಕಂಥ, ಅದು ತಪಸ್ಸಿನ ಮುಖಾಂತರ ಆಗಿರ್ಬೋದು ಅಥವಾ ಧ್ಯಾನದ ಮುಖಾಂತರ, ಜಪದ ಮುಖಾಂತರ ಮಾಡಿದಾಗ ಏನಾಗ್ತದೆ, ನಿಮ್ಮ ಆತ್ಮಬಲ ಕಮ್ಮಿ ಆಗ್ತದೆ. ಆತ್ಮಬಲ ನಿಮಗೆ ನಿಮ್ಮಲ್ಲಿ ಏನಿದೆ ಹೆದರಿಕೆ ಕಮ್ಮಿಯಾಗಿ, ಭಯ ಕಮ್ಮಿಯಾಗಿ ಆತ್ಮಬಲ ಅಲ್ಲಿ ಜಾಸ್ತಿ ಆಗ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಭಯ, ತುಂಬಾ ಜನರದ ಭಯ. ಈಗ ಮಾಡಿದ್ರೆ ಈಗ ಆಗ್ತದೆ, ಆ ದಶ ಬಂದ್ರೆ ಈಗ ಆಗ್ತದೆ, ಇನ್ನೊಂದಾಗ್ತದೆ. ಯಾವ ರೀತಿ ಹೋಗ್ಬೇಕು, ರೂಟ್ ಗೊತ್ತಿರೋದು, ಭಯ ಇರ್ತದೆ. ಯಾವ ದೇವರನ್ನು ನಮ್ಗೆ ಆರಾಧನೆ ಮಾಡಬೇಕು, ಇದು ಈ ರೀತಿ ಮಾಡಿದ್ರೆ ಪೂಜೆ ಮಾಡಿದ್ರೆ ತಪ್ಪಾಗ್ತದೆ, ಈ ರೀತಿ ಹೋಮ ಮಾಡಿದ್ರೆ ತಪ್ಪಾಗ್ತದೆ, ರಿಟರ್ನ್ ಆಗ್ಬೋದು, ಇನ್ನೊಂದಾಗ್ಬೋದು, ಈ ರೀತಿಯ ಭಯಗಳಿದೆ. ಆದ್ರಿಂದ ನಮ್ಮ ಆತ್ಮವಿಶ್ವಾಸ ಕಮ್ಮಿ ಆಗಿದೆ. ಎಲ್ಲ ಭಯಗಳನ್ನು ದೂರ ಮಾಡ್ತಕ್ಕಂತಹ ಒಂದು ಶಕ್ತಿ ಸಾಧನೆ ಅದುವೇ ದೈವರಕ್ಷೆ ಮಂತ್ರಸಿದ್ಧಿ. ಹೌದು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಶಕ್ತಿ ಯಾವುದೇ ಇರ್ಬೋದು. ನೀವು ಮನೆಯಲ್ಲಿ ಆರಾಧನೆ ಮಾಡ್ತಾ ಒಂದು ಬನಶಂಕರಿ ದೇವಿ ಇರ್ಬೋದು, ರಾಜರಾಜೇಶ್ವರಿ ದೇವಿ ಇರ್ಬೋದು, ಕಟೀಲು ದೇವಿ ಇರ್ಬೋದು, ಆ ದೈವಗಳಿರ್ಬೋದು, ಅದೆಲ್ಲವೂ ನಿಮ್ಮ ಜೊತೆ ಮಾತಾಡ್ತಾ ಹೇಗೆ ನೀವು ತನು ಮನವನ್ನ ಸಂಪೂರ್ಣವಾಗಿ ಅದಕ್ಕೆ ಕೊಟ್ಟಾಗ ಆವಾಗ ಭಾವಶುದ್ಧಿ ಆಗ್ತದೆ. ಭಾವಶುದ್ಧಿಯಿಂದ ತನು ಮನದಿಂದ ನೀವು ಮಾಡಿದಾಗ ಎಲ್ಲವನ್ನು ಆ ಶಕ್ತಿಯ ಜೊತೆ ಕೊಟ್ಟಾಗ ಅದು ನಿಮಗೆ ಒಲಿಯುತ್ತೆ, ನಿಮ್ಮ ಜೊತೆ ಮಾತಾಡುತ್ತೆ. ಅದು ಹೇಗೆ ಪ್ರೊಸೀಜರ್ ಅಂತ ನಾವು ಇದರಲ್ಲಿ ಕಲಿಸ್ಕೊಡ್ತೇವೆ. ಹೋಮದ ಮುಖಾಂತರ ವಿನಿಯೋಗ ಮಾಡ್ಬೋದು. ಹೋಮ ಕೂಡ ಸರಳತೆಯಿಂದ ಮಾಡ್ಬೋದು. ನಮಗೆಲ್ಲ ಭಯ ಇದೆ, ನಾವು ಮನೆಯಲ್ಲಿ ಹೋಮಗಳನ್ನೆಲ್ಲ ಮಾಡಬಾರ್ದು, ಅದು ಎಲ್ಲರೂ ಬ್ರಾಹ್ಮಣರೇ ಮಾಡಬೇಕು ಅಥವಾ ಆ ವಿಧಿವಿಧಾನ ಕಲ್ತವರೇ, ವಿಧಿವಿಧಾನ ಕೈಲೇಬೇಕು, ಬ್ರಾಹ್ಮಣರೇ ಮಾಡಬೇಕು ಅಂತ ಏನಿಲ್ಲ. ನೋಡಿ, ಯಾರು ಜಾತಿಯಿಂದ ಬ್ರಾಹ್ಮಣರಲ್ಲ, ಜಾತಿಯಿಂದಲ್ಲ. ಜನ್ಮನ ಜಾಯತೆ ಶೂದ್ರ ಅಂದ್ರೆ ಹುಟ್ಟಿದಾಗ ಎಲ್ಲರೂ ಶೂದ್ರರಾಗಿರ್ತಾರೆ. ಸಂಸ್ಕಾರದಿಂದ ಅವನು ಬ್ರಾಹ್ಮಣನಾಗ್ತಾನೆ, ಬ್ರಹ್ಮತ್ವ ಪಡಿತಾನೆ. ನಮ್ಮನ್ನು ಕೆಲವರಿಗೆ ಕರೀತಾರೆ, ಭಟ್ರು ಅಂತ ಕರೀಬಹುದು, ಇನ್ನೊಂದು. ಯಾಕಂದ್ರೆ ಅದು ಜಾತಿಯಿಂದ ಬರ್ತಕ್ಕಂಥದ್ದಲ್ಲ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವಾಗ ಅವನಿಗೆ ಆ ಬ್ರಹ್ಮವಿದ್ಯೆ ಒಲಿಯುತ್ತೋ ಆಗ ಅವನು ಬ್ರಾಹ್ಮಣನಾಗ್ತಾನೆ ಅಂತ ಅರ್ಥ. ಬೇರೆ ಅದು ಈಗೆಲ್ಲ ಹುಟ್ಟಿನಿಂದ ಬ್ರಾಹ್ಮಣ ಎಲ್ಲ ಆಗಿದೆ, ಅದು ಬೇರೆ ಪ್ರಶ್ನೆ. ಅದೇ ರೀತಿ ನೀವು ಸಂಸ್ಕಾರವನ್ನು ನಿಮ್ಮ ಒಂದು ಶಕ್ತಿಯ ಜೊತೆ ನೀವು ನೇರ ಸಂಪರ್ಕ ಸಾಧಿಸಿದಾಗ ನಿಮ್ಮ ಎಲ್ಲ ಇಷ್ಟಾರ್ಥಗಳು, ಹಣ, ಐಶ್ವರ್ಯ, ಸಂಪತ್ತುಗಳಿರ್ಬೋದು, ಎಲ್ಲವೂ ನಿಮಗೆ ಆಕರ್ಷಣೆ ಮಾಡಲಿಕ್ಕೆ ಒಂದು ದಾರಿ ಸಿಗುತ್ತೆ. ಇವತ್ತೊಂದು ದೇವರು ಅಂದ್ರೆ ಏನಾಗ್ತದೆ ಅಂದ್ರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಮತ್ತು ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಲ್ಲ. ಆದ್ರಿಂದ ನೀವು ಎಲ್ಲ ದೇವರನ್ನು ನೋಡ್ಕೊಂಡು ಹೋಗುದು. ಒಂದು ಹೋಗಬಾರ್ದು ಅಂತಿಲ್ಲ, ಖಂಡಿತವಾಗ್ಲೂ ಹೋಗಬೇಕು. ತೀರ್ಥ ಕ್ಷೇತ್ರಗಳಿಗೆ ಹೋಗಲೇಬೇಕು. ಅಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಬೇಕು, ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಬೇಕು, ಅಲ್ಲಿರ್ತಕ್ಕಂಥ ತೀರ್ಥವನ್ನು ಸೇವನೆ ಮಾಡಬೇಕು, ಪ್ರಸಾದವನ್ನು ಸೇವನೆ, ಅಲ್ಲಿರ್ತಕ್ಕಂಥ ಎನರ್ಜಿ ಅಲ್ಲಿ ಕೂತು ಜಪವನ್ನು ಮಾಡಬೇಕು. ಆದರೆ ಸಿಕ್ಕಲ್ಲಿ ಹೋಗಿ ಹರಕೆ ಹೇಳೋದು, ಅಲ್ಲಿ ಕಷ್ಟಗಳನ್ನು ಹೇಳೋದು, ಅಲ್ಲಿ ಹೋಗಿ ನನಗೆ ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಹೇಳೋದು, ಅಲ್ಲಿ ಒಂದು ಪೂಜೆ ಮಾಡೋದು. ಪೂಜೆ ಮಾಡಬಾರ್ದು ಅಂತಲ್ಲ, ಪೂಜೆ ಯಾಕೆ ಮಾಡಬೇಕು, ಹೋಮಗಳನ್ನೆಲ್ಲ ಯಾಕೆ ಮಾಡಬೇಕಂತೆ ನೀವು ಖುಷಿಯಿಂದ, ಸಂತೃಪ್ತಿಯಾಗಿ, ಮನಃಶಾಂತಿಯಿಂದ ಮಾಡಿದಾಗ ಮಾತ್ರ ಅದು ಫಲವನ್ನು ಕೊಡ್ತಕ್ಕಂಥದ್ದು. ನೀವೇನೋ ಉದ್ದೇಶ ಇಟ್ಕೊಂಡು ನನ್ನ ಬಿಸ್ನೆಸ್ ಸಕ್ಸಸ್ ಆಗಬೇಕು, ನಾವು ಸೋತಿದ್ದೇನೆ ಅದಕ್ಕೋಸ್ಕರ ಮಾಡಿದೆ, ಅಲ್ಲೂ ಕೂಡ ದುಡ್ಡು ಕಳ್ಕೊಳ್ತೀರ.
ಎಲ್ಲಿ ಸೋತಿದ್ದೀರಿ ಅಂತ ನೋಡ್ಬೇಕು. ಅದಕ್ಕೋಸ್ಕರ ಒಂದು ಶಕ್ತಿಯನ್ನ ನೀವು ಆರಾಧನೆಯನ್ನ ಮಾಡ್ಬೇಕು. ಅಂದ್ರೆ ನಾವೆಲ್ಲರೂ ಒಂದು ಶಕ್ತಿಯನ್ನ ನೀವು ಸರೆಂಡರ್ ಆಗ್ಬೇಕು. ಆ ಶಕ್ತಿಗೆ ಸರೆಂಡರ್ ಆಗುವುದಕ್ಕೆ ಅದು ದೈವ ರಕ್ಷೆ ಮಂತ್ರ ಸಿದ್ಧಿಯಲ್ಲಿದೆ. ಸೊ ನಮ್ಮ ಮನೆಯಲ್ಲಿ ಒಂದು ದೈವ ಇದೆ, ಮಂತ್ರ ದೇವತೆ ಇದೆ, ಕಲ್ಲುಟ್ಟಿ ಇದೆ, ಇನ್ನೊಂದು ಮಹಾಶಕ್ತಿ ಇದೆ. ಸೊ ಬೇರೆಯವರು ಬಂದದಕ್ಕೆ ಅದನ್ನ ಸಿದ್ಧಿ ಮಾಡಬೇಕು ಅಂತಲ್ಲ, ಆ ಶಕ್ತಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಮಾತಾಡುತ್ತೆ. ನಾನು ತುಂಬಾ ಜನ ದೈವ ಆರಾಧಕರು ಇಲ್ಲಿ ಬಂದಿದ್ದಾರೆ, ಕಲ್ತಿದ್ದಾರೆ. ದೈವದ ದರ್ಶನದವರು ಇರ್ಬೋದು, ಅಥವಾ ಮಧು, ಈಗ ನಮ್ಮಲ್ಲಿಗೆ ಮಧು ಹೇಳುವವರು ಅಂತ ಹೇಳ್ತೀವಿ. ಅಂದ್ರೆ ಅದೇ ರೀತಿ ಈ ಅರ್ಚಕರಿರ್ಬೋದು, ಕೆಲವೊಂದು ಅರ್ಚಕರು, ಜ್ಯೋತಿಷ್ಯರಿರ್ಬೋದು, ಎಲ್ಲ ಫೀಲ್ಡ್ನವರು ಬಂದು ಈ ದೈವ ರಕ್ಷೆ ಮಂತ್ರದಲ್ಲಿ ಕಲಿತು ಅವರ ಬದುಕಿನಲ್ಲಿ ಚೇಂಜಸ್ ನೋಡಿದ್ದಾರೆ. ಯಾಕಂದ್ರೆ ಅವರಿಗೆ ಗೊತ್ತಾಗಿದೆ ಎಲ್ಲವೂ ನಮ್ಮದೇ, ಈಗ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲವೂ ನಮ್ಮದೇ. ಆದ್ರೆ ನಮ್ಗೆ ಒಲಿತಕ್ಕಂಥ ಶಕ್ತಿ ಯಾವುದು, ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ನಾವು ಸಾಧನೆಯನ್ನು ಮಾಡಿದಾಗ ಆ ಶಕ್ತಿ ನಮ್ಮ ಜೊತೆ ಮಾತಾಡ್ತದೆ. ಅದು ಸೈಂಟಿಫಿಕ್ ಆಗಿ ಮಾತಾಡ್ತದೆ, ಖಂಡಿತವಾಗ್ಲೂ ಒಂದು ಶಕ್ತಿ ಸೈಂಟಿಫಿಕ್ ಆಗಿ ಮಾತಾಡ್ತದೆ. ಅದನ್ನು ಬಿಟ್ಟು ಸೋಮವಾರ ಒಂದು ವೃತ್ತ, ಶಿವನ ಸಹಸ್ರನಾಮ, ಮಂಗಳವಾರ ಹನುಮಂತಂದು, ಬುಧವಾರ ವಿಷ್ಣು, ಮತ್ತೆ ಶುಕ್ರವಾರ ದೇವಿದ್ದು, ಈ ರೀತಿ ಒಂದೊಂದೊಂದೊಂದು ಅನುಷ್ಠಾನ ಮಾಡ್ತಾ ಹೋದರೆ ನಿಮ್ಗೆ ಕ್ಲಾರಿಟಿ ಸಿಗುದಿಲ್ಲ, ನಿಮ್ಮ ಶಕ್ತಿಗೂ ಕ್ಲಾರಿಟಿ ಸಿಗುದಿಲ್ಲ. ಇವನೇನ್ ಮಾಡ್ತಾ ಇದ್ದಾನೆ, ನನ್ನ ಹತ್ರ ಒಂದು ಕೇಳ್ತಾನೆ, ನಾಳೆ ಹೋಗಿ ಇನ್ನೊಂದು ಶಕ್ತಿ ಹತ್ರ ಕೇಳ್ತಾನೆ. ಈ ರೀತಿಯ ಗೊಂದಲಗಳು ನಿಮ್ಗೆ ಮಾತ್ರ ಅಲ್ಲ, ನೀವು ಆರಾಧನೆ ಮಾಡ್ತಕ್ಕಂಥ ಶಕ್ತಿಗೆ ಕೂಡ ಗೊಂದಲಗಳು ಬರ್ತದೆ. ಈ ಗೊಂದಲ ಕೊಟ್ಟವರು ನೀವು. ಆದ್ರಿಂದ ನೀವು ಒಂದೇ ಒಂದು, ನೀವು ಏನ್ ಬೇಡ, ನೀವು ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ ಬೇರೆ ಅಲ್ಲ, ಫೀಲಿಂಗ್ಸ್ ಮಾತ್ರ ಇಂಪಾರ್ಟೆಂಟ್ ಇಲ್ಲಿ. ಸಾಧನೆ ಅಂದ್ರೆ ಏನು ದೊಡ್ಡ ಇದಲ್ಲ, ಏನಲ್ಲ, ಮಾಡ್ಬೋದು ಎಲ್ರಿಗೂ. ಅದಕ್ಕೆ ನೀವು ಕೊಡ್ಬೇಕಷ್ಟೇ, ಸಾಧನೆ ಮಾಡ್ಲಿಕ್ಕೆ ಕೊಡ್ಬೇಕು, ಸಮಯವನ್ನು ಕೊಡ್ಬೇಕು ಅದಕ್ಕೆ ಸ್ವಲ್ಪ. ಖಂಡಿತವಾಗ್ಲೂ ನಿಮ್ಗೆ ಹಣ, ಐಶ್ವರ್ಯ, ಸಂಪತ್ತು ಎಲ್ಲವೂ ಬರ್ತದೆ. ನಮ್ಗೆ ಬಂದಿದೆ ಎಲ್ರಿಗೂ ಬರ್ತದೆ. ಅದು ಕರ್ಮಾನುಸಾರ ಕೆಲವರಿಗೆ ಸ್ವಲ್ಪ ಲೇಟ್ ಬರ್ಬೋದು, ಸ್ವಲ್ಪರಿಗೆ ಬೇಗ ಬರ್ಬೋದು, ಆದ್ರೆ ಬರ್ತದೆ. ಎಲ್ಲ ಮಾಡಿದ್ರೆ ಏನು ವೇಸ್ಟ್ ಆಗುದಿಲ್ಲ. ಅದಕ್ಕೋಸ್ಕರ ನಾನು ದೈವ ರಕ್ಷೆ ಮಂತ್ರ ಸಿದ್ಧಿ ತರಗತಿಯನ್ನು ಪದೇ ಪದೇ ಮಾಡ್ತಾ ಇರ್ತೇವೆ ನಾವು. ಯಾಕಂದ್ರೆ ಇದರಲ್ಲಿ ತುಂಬಾ ಜನರಿಗೆ ಹೆಲ್ಪ್ ಆಗಿದೆ. ಇದು ಮಾಡಿ ನಾನು ಏನಾದ್ರು ಈ ವಿಜ್ಞಾನ ಕಲಿತು ಯಾರಿಗಾದ್ರೂ ನಷ್ಟ ಆಗಿದ್ರೆ ನನ್ನ ವಿಡಿಯೋ ಮಾಡ್ತಾ ಇದ್ರು, ಈ ವಿಡಿಯೋದಿಂದ ಹಾಗಾಗಿ ಇದು ಬೋಗಸ್ ಅಂತ. ಯಾರು ಮಾಡಲಿಲ್ಲ, ಯಾಕಂದ್ರೆ ಅವ್ರು ಎಲ್ಲರಿಗೂ ಗೊತ್ತಿದೆ. ಈಗ 400 ಜನ ಕಲ್ತವ್ರು 400 ಜನ ಕೂಡ ಸಕ್ಸಸ್ ಆಗ್ತಾರೆ ಅಂತಲ್ಲ. ಕೆಲವರು ಬಂದಿದ್ದಾರೆ, ನೋಡಿದ್ದಾರೆ, ಕಲ್ತಿದ್ದಾರೆ, ಬಿಟ್ಟಿದ್ದಾರೆ. ಯಾರಿದನ್ನ ಭಾವಶುದ್ಧಿಯಿಂದ ಅಂದ್ರೆ ಧೈರ್ಯದಿಂದ ಮಾಡಿದ್ದಾರೆ, ಅದನ್ನು ಪ್ರತಿದಿನ ಮಾಡ್ತಾರೆ, ಅವರ ಬದುಕಿನಲ್ಲಿ 100% ಚೇಂಜಸ್ ಆಗಿದೆ. ತುಂಬಾ ಜನ ಸಾಧನೆ ಮಾಡ್ತಾ ಇದ್ದಾರೆ. ಆ ಸಾಧನೆ ಮಾಡ್ತಕ್ಕಂಥ ತರಗತಿ ದೈವ ರಕ್ಷೆ ಮಂತ್ರ ಸಿದ್ಧಿ ಅಂತ. ಏನೆಲ್ಲ ಬದಲಾವಣೆ ನೋಡಿ. ನಮ್ಮ ಕರ್ಮದಲ್ಲಿ ನಮ್ಮ ಕರ್ಮಗಳು ತುಂಬಾ ಇರ್ತದೆ ನಮ್ಮ ಹತ್ರ. ಕರ್ಮಗಳನ್ನ ಕಳೀತಾ ಬರಬೇಕು, ಲೆಸ್ ಆಗ್ಬೇಕು ನಮಗೆ. ಸೊ ಜಪ ಮಾಡಿದಾಗ ಜಕಾರೋ ಜನ್ಮ ವಿಚ್ಛೇದನ ಪಕಾರೋ ಪಾಪನಾಶ ಅಂತ ಹೇಳಿದಾಗೆ ಜಪದಿಂದ ಆಗ್ತದೆ, ಧ್ಯಾನದಿಂದ ಆಗ್ತದೆ. ಅಂದ್ರೆ ನೀವು ಫೀಲಿಂಗ್ಸ್ ಮಾತ್ರ ಇಂಪಾರ್ಟೆಂಟ್. ನೀವು ಸುಮ್ಮನೆ ಕೂತು ನಿಮ್ಮ ಮನೆಯಲ್ಲಿ ಒಂದು ದೇವಿ ಇದ್ರೆ ದೇವಿ 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 ಅಂತ ಹೇಳಿದ್ರು ಕೂಡ ಅದು ನಿಮ್ಗೆ ಸಿದ್ಧಿ ಆಗ್ತದೆ. ಆದ್ರೆ ಫೀಲಿಂಗ್ಸ್ ಇರಬೇಕು. ಫೀಲಿಂಗ್ಸ್ ಇಲ್ಲ ಅಂದ್ರೆ ಈಗ ಆಗ್ತದ ಇಲ್ವ ಅಂತ ಡೌಟ್ ಅಲ್ಲಿ, ನೀವೊಂದು ವಿಚಾರದಲ್ಲಿ ಡೌಟ್ ಮಾಡ್ತಾ ಇದ್ರೆ ನಿಮ್ಮ ಮೇಲೆ ನೀವು ಡೌಟ್ ಮಾಡ್ತಿದ್ದೀರಾ. ನಾನು ಹೇಳ್ತೇನೆ, ನೀವು ನಾನು ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಆ ಶಕ್ತಿಯ ಜೊತೆ ಕನೆಕ್ಷನ್ ಆದಾಗ ಆ ಶಕ್ತಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸುತ್ತೆ. ಖಂಡಿತವಾಗ್ಲೂ ಆ ಶಕ್ತಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸುತ್ತೆ. ಆದ್ರೆ ನೀವು ಅದಕ್ಕೆ ಸಮಯ ಕೊಡಬೇಕು, ಅದರ ಜೊತೆನೆ ಮಾತಾಡಬೇಕು. ಇವತ್ತು ನೋಡಿ, ಈಗ ಒಲಿಂಪಿಕ್ಸ್ಗೆ ನೀವು ಹೋಗ್ಬೇಕಿದ್ರೆ ಡೈರೆಕ್ಟ್ ನೀವು ಒಲಿಂಪಿಕ್ಸ್ಗೆ ಹೋಗ್ಲಿಕ್ಕಾಗ ಪ್ರಾಕ್ಟೀಸ್ ಮಾಡಬೇಕು. ಒಂದು 100 ಮೀಟರ್ 200 ಮೀಟರ್ ಪ್ರತಿದಿನ ಓಡ್ತಾ ಪ್ರಾಕ್ಟೀಸ್ ಆದಾಗ ನಿಮಗೆ ಅಲ್ಲಿ ಧೈರ್ಯದಿಂದ ಹೋಗೋದು. ಅದೇ ರೀತಿ ಈ ದೈವ ರಕ್ಷೆ ಮಂತ್ರ ಸಿದ್ಧಿ ಇದರಲ್ಲಿ ಸ್ವಲ್ಪ ವಿಚಾರಗಳಿದೆ. ಆ ವಿಚಾರಗಳನ್ನು ಮಾಡ್ತಾ ಹೋದಾಗ ನಿಮಗೆ ಯಾವ ರೀತಿ ಕನೆಕ್ಷನ್ ಆಗಬೇಕು, ಯಾವ ಶಕ್ತಿಯನ್ನು ನಂಬಬೇಕು, ನಿಮ್ಮ ಒಳಗಿರ್ತಕ್ಕಂಥ ಶಕ್ತಿ ಯಾವುದು, ನಿಮ್ಮ ಮನೆಯ ದೈವ ಯಾಕೆ ಚರ ಆಗಿದೆ. ತುಂಬ ಮನೆಯಲ್ಲಿ ದೈವ ಚರ ಆಗಿರ್ತದೆ, ಯಾಕಂದ್ರೆ ಎಲ್ಲಿ ಹೋಗಿರ್ತಾರೆ ಅವರು, ಏನೇನು ಮಾಡಿದ್ರೆ ಎಲ್ಲೆಲ್ಲಿಂದ ಬಂದು ಏನೇನೋ ಕಟ್ಟಿರ್ತಾರೆ ತಗೊಂಡು ಬಂದು ಮನೆಯಲ್ಲಿ. ಎಲ್ಲೆಲ್ಲೋ ತಾಮಸ ಶಕ್ತಿಗೆಲ್ಲ ಹೋಗಿರ್ತಾರೆ, ತಾಮಸ ರುಂಡಮಾಲಿನಿ ಇರ್ಬೋದು, ಯಕ್ಷಿಣಿ ಇರ್ಬೋದು, ಅಲ್ಲಿಂದ ಏನೇನು ತಗೊಂಡು ಬಂದು ಮನೆಯಲ್ಲಿ ಕಟ್ಟಿದ್ರೆ ನಿಮ್ಮ ಸಾತ್ವಿಕ ಶಕ್ತಿ ಮನೆಯಲ್ಲಿರ್ತಕ್ಕಂಥ ಅಥವಾ ರಜಸ ಶಕ್ತಿ ಅದು ಚರ ಆಗ್ತದೆ. ಆ ಚರಾದ ಶಕ್ತಿಯನ್ನು ಸ್ಥಿರ ಹೇಗೆ ಮಾಡುವುದು, ಕಲಶ ಕಟ್ಟಿ ಮಾಡಬಹುದು, ಮಂತ್ರದ ಮುಖ ಜಪದ ಮುಖಾಂತರ ಮಾಡುವುದು ಹೇಗೆ ಅಂದ್ರೆ ಆ ಸ್ಥಿರ ಮಾಡುವುದು ಹೇಗೆ, ಈ ವಿಚಾರ ನಮ್ಮ ದೈವ ರಕ್ಷೆ ಮಂತ್ರ ಸಿದ್ಧಿಯಲ್ಲಿದೆ. ತುಂಬಾ ವಿಚಾರ ಇದೆ, ನಾನು ತುಂಬಾ ವಿಡಿಯೋ ಮಾಡಿದ್ದೀನಿ, ಮಾಡಬೇಕು ಅಂತಿಲ್ಲ. ಸೊ ಪ್ರಾರಂಭ ಆಗ್ತಾ ಇದೆ ಶನಿವಾರದಂದು, ಇವತ್ತು ಜನವರಿ 24ರಂದು. ಸೊ ರೆಕಾರ್ಡಿಂಗ್ ಇರ್ತದೆ ವಿಡಿಯೋ, ಯಾವ ಸಮಯದಲ್ಲಿ ಬೇಕಾದರೂ ನೀವು ಇದನ್ನು ವಿಡಿಯೋ ನೋಡ್ಬೋದು. ವಿಡಿಯೋ ನೋಡಿದ ಮೇಲೆ ಎಲ್ಲ ವಿಚಾರ ಇದೆ, ಯಾವ ರೀತಿ ಸಂಕಲ್ಪ ಮಾಡಬೇಕು, ತರಡಯ್ಯ ಮುಖಾಂತರ ಯಾವ ರೀತಿ ನೋಡಬೇಕು,
ಆ ಶಕ್ತಿ ಯಾವ ರೀತಿ ನಮ್ಮ ಜೊತೆ ಕನೆಕ್ಷನ್ ಆಗುತ್ತೆ, ಆ ಸಪ್ತ ಚಕ್ರದ ಕಲ್ಲಿ ಯಾವೆಲ್ಲ ಶಕ್ತಿ ಇದೆ. ಸೊ ನಿಮ್ಮ ದೈವಶಕ್ತಿ ಯಾಕೆ ಮಾತಾಡ್ತಾ ಇಲ್ಲ ನಿಮ್ಮ ಹತ್ರ, ನಿಮ್ಮ ಕಷ್ಟಗಳು ಯಾಕೆ ಪರಿಹಾರ ಆಗ್ತಾ ಇಲ್ಲ, ಹಣ ಐಶ್ವರ್ಯಗಳು ನಿಮ್ಮ ಹತ್ರ ಯಾಕೆ ಬರ್ತಾ ಇಲ್ಲ, ಸಾಲಗಳು ಯಾಕೆ ನಿಮಗೆ ಜಾಸ್ತಿ ಆಗ್ತಾ ಇದೆ, ಸಾಲಗಳು ಯಾಕೆ ಮುಗಿತಾ ಇಲ್ಲ. ಸೊ ಒಂದು ಶಕ್ತಿಯನ್ನು ನಾವು ನಂಬಿ ನಾನು ಕೆಟ್ಟಿದ್ದೇನೆ ಅಂದರೆ ನಿಮ್ಮ ಬಾಯಲ್ಲಿ ಬರಲೇಬಾರ್ದು. ಆ ಶಕ್ತಿಯನ್ನು ನೀವು ಉತ್ತೇಜನ ಮಾಡಬೇಕು. ಆ ಶಕ್ತಿಯನ್ನು ನೀವು ನಿಮ್ಮ ಜೊತೆ ಮಾತಾಡುವಾಗೆ ನಿಮ್ಮ ಜೊತೆ ಇರುವಂತೆ ಮಾಡಿದಾಗ ಖಂಡಿತವಾಗ್ಲೂ ಆ ಶಕ್ತಿ ನಿಮಗೆ ಎಲ್ಲ ದಾರಿಯನ್ನು ತೋರಿಸ್ತದೆ. ನೀವು ಕತ್ತಲೆ ಕೊನೆಯಲ್ಲಿ ಕೂತು ನನಗೆ ಕತ್ತಲೆ ಇದೆ ಅಂತ ಹೇಳಿದರೆ ಆಗುವುದಿಲ್ಲ. ಡೋರ್ ಓಪನ್ ಮಾಡಬೇಕು. ಸೊ ಆ ಡೋರ್ ಯಾವುದು ಅಂತ ಹೇಳಿದರೆ ಆ ಡೋರ್ ದೈವರಕ್ಷೆ ಮಂತ್ರ ಸಿಕ್ಕಿ ನಿಮಗೆ ಕಾಣ್ತದೆ. ನಿಮ್ಮ ಎಲ್ಲ ವಿಚಾರಗಳು ಗೊತ್ತಾಗ್ತಾ ಹೋಗ್ತಕ್ಕಂತಹ ಅದ್ಭುತ ತರಗತಿ ದೈವರಕ್ಷೆ ಮಂತ್ರಸಿದ್ಧಿ 24 ಜನವರಿ ಪ್ರಾರಂಭ ಆಗ್ತಾ ಇದೆ. ಸೊ ಜಾಯಿನ್ ಆಗ್ಬೋದು. ಎಲ್ಲ ವಿಚಾರಗಳಿದೆ. 100% ನೀವು ಕಲ್ತಂಥ ವಿದ್ಯೆ ಲಾಸ್ ಆಗಲ್ಲ. ಯಾಕಂದರೆ ಸರಸ್ವತಿಗೆ ಹಾಕಿದಂಥ ಹಣ, ಆ ಸರಸ್ವತಿ ವಿದ್ಯೆಗೆ ಸರಸ್ವತಿ, ಹಣಕ್ಕೆ ಲಕ್ಷ್ಮಿ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಯಾಕಂದರೆ ಹಣ ಅಂದರೆ ಲಕ್ಷ್ಮಿ ಅಂದರೆ ಚಂಚಲ ಅಂತ ಹೇಳಿದರೆ, ಇವತ್ತು ಹಾಕಿದ ಹಣ ಎಲ್ಲೋ ಹೋಗ್ಬೋದು, ನಾಳೆ ಯಾವುದಕ್ಕೊಂದು ಖರ್ಚಾಗಿ ಹೋಗ್ಬೋದು, ಮತ್ತೊಂದು ಆಗ್ಬೋದು ಅಂತ. ಅದಕ್ಕೆ ಲಕ್ಷ್ಮಿಯನ್ನು ಚಂಚಲ, ನಿಂತಲ್ಲಿ ನಿಲ್ಲಲ್ಲ ತಾಯಿ ಅಂತ ಶಾಸ್ತ್ರದ ಮುಖಾಂತರ ತುಂಬ ಜನ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತೇ ಇದೆ. ಅದು ಸರಸ್ವತಿ ಆಗಲ್ಲ. ಸರಸ್ವತಿಗೆ ಕೊಟ್ಟಂಥ ದುಡ್ಡು ಲಕ್ಷ್ಮಿಯ ರೂಪದಲ್ಲಿ ಅದಕ್ಕಿಂತ 100 ಪಟ್ಟು ಜಾಸ್ತಿ ಬರ್ತದೆ. ಅದು ನಮಗೂ ಗೊತ್ತಿದೆ. ನಾವು ಬೇರೆ ಬೇರೆ ಎಲ್ಲ ಈ ಫೀಲ್ಡ್ಗೆ ಬರೋ ಮೊದಲು ಎಲ್ಲದಕ್ಕೆ ದುಡ್ಡು ಹಾಕಿದೆವು, ಹೋಗಿದೆ. ಆವಾಗ ಗೊತ್ತಾಯ್ತು ನಮಗೆ ನಮ್ಮದು ಯಾವುದು ಅಂತ, ನಮ್ಮದು ಯಾವುದು ಫೀಲ್ಡ್ ಅಂತ ಗೊತ್ತಾದಾಗ ಅದರಿಂದ ಎಲ್ಲೋ ಖುಷಿ ಇದೆ, ನೆಮ್ಮದಿ ಸಿಗ್ತದೆ. ಮುಖ್ಯವಾಗಿ ಮನುಷ್ಯನಿಗೆ ಏನು ಬೇಕು? ಹಣ, ಐಶ್ವರ್ಯ, ಸಂಪತ್ತು, ಆರೋಗ್ಯ ಎಲ್ಲವನ್ನು ಒಂದು ಶಕ್ತಿಯಿಂದ ಖಂಡಿತವಾಗಲೂ ಪಡಿಬಹುದು. ಯಾಕಂದರೆ ಸರಸ್ವತಿಗೆ ಕೊಟ್ಟಂತಹ ದುಡ್ಡು ಅದು ಯಾವತ್ತೂ ವೇಸ್ಟ್ ಆಗಲ್ಲ, ವೇಸ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೊಡುವಾಗಲೇ ನಾವು ಆಲೋಚನೆ ಮಾಡ್ತೀವಿ. ಯಾಕಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ತುಂಬ ಜನರಿಗೆ ತುಂಬ ಅಂದರೆ ಕೆಲವೊಂದು ಮಾನಸಿಕತೆಗಳಿದ್ದಾರೆ. ಏನಂದರೆ ಅವರು ಬೇಕಾದ್ರೆ ಎಷ್ಟು ಬೇಕಾದರೂ ದೇವರಿಗೆ ಕೊಡ್ತಾರೆ. ದೇವರಿಗೆ ಅಂದರೆ ಪೂಜೆ ಭವನಕ್ಕೆ ಖರ್ಚು ಮಾಡ್ತಾರೆ, ಸಾಲ ಮಾಡಿ ಆದರೂ ಮಾಡ್ತಾರೆ. ಆದರೆ ಕೆಲವೊಂದು ವಿದ್ಯೆ ಕೊಡಬೇಕಾದ್ರೆ 100 ಕ್ವಶನ್ ಕೇಳ್ತಾರೆ. ನಮ್ಮ ಹತ್ರ ಕೂಡ ಕಾಲ್ ಮಾಡಿ ಇದಕ್ಕೆ 1 ವರ್ಷ ಅದು ಹೇಗಿದೆ, ಅದೆಂತ ಮಾಡೋದು, ಅದು ಯಾವಾಗ, 100 ಕ್ವಶನ್. ಆ ಥರ ಕ್ವಶನ್ ಕೆಲವರು ಖಂಡಿತವಾಗ್ಲೂ ಬರಬೇಡಿ. ಯಾಕಂದರೆ ಸರಸ್ವತಿ ಕೊಡಬೇಕಿದ್ರೆ ಪೂರ್ಣ ಪ್ರಮಾಣದಿಂದ ಅದು ಮುಕ್ತವಾಗಿ ನೀವು ಕೊಟ್ಟಾಗ ಅದು ಲಕ್ಷ್ಮಿಯ ರೂಪದಲ್ಲಿ ಅದಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ನಿಮಗೆ ಬರ್ತದೆ. ನೀವು ಕೊಡುವಾಗಲೇ ಅಳ್ತಾ ಟೆನ್ಷನ್ ಮಾಡ್ತಾ ಕೊಟ್ಟರೆ ಅದು ವಿದ್ಯೆ ಕೂಡ ಉಳಿಯುವುದಿಲ್ಲ ನಿಮಗೆ, ಯಾರಿಗೆ ಆಗಲಿ ಅದು. ಆದ್ದರಿಂದ ಭಾವಶುದ್ಧಿಯಿಂದ ತನುಮನದಿಂದ ಈ ತರಗತಿಗೆ ಸೇರಿ ನಿಮ್ಮ ಬದುಕನ್ನು ಬದಲಾಯಿಸಿ. ಸೊ ದೈವರಕ್ಷೆ ಮಂತ್ರಸಿದ್ಧಿಯ ತುಂಬ ವಿಚಾರ, ತುಂಬ ವಿಡಿಯೋದ ಮುಖಾಂತರ ಕೊಟ್ಟಿದ್ದೇನೆ. ನೀವು ನಮ್ಮ ಲಿಂಕಲ್ಲಿ ನೋಡ್ಬೋದು, ಯೂಟ್ಯೂಬ್ ಲಿಂಕಲ್ಲಿ ತುಂಬ ವಿಡಿಯೋಗಳು ತುಂಬ ಇದೆ. ಅದರಲ್ಲಿ ಆವತ್ತಿಂದ 2025ರಿಂದ ತುಂಬ ಜನ ಅದರ ಬಗ್ಗೆ ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ಜಾಯಿನ್ ಆಗಿ ಇವತ್ತು ಪ್ರಾರಂಭ ಆಗ್ತಾ ಇದೆ ದೈವರಕ್ಷೆ ಮಂತ್ರಸಿದ್ಧಿ ಅಂತ. ಸ್ವಲ್ಪ ಚೇಂಜಸ್ ಎಲ್ಲ ನಾವು ಮಾಡಿದ್ದೇವೆ. ಮತ್ತೆ ನಮ್ಮ ಗ್ರೂಪ್ ಎಲ್ಲ ಮಾಡಿರ್ತೇವೆ. ಗ್ರೂಪಲ್ಲಿ ಕೂಡ ನಿಮಗೆ ಚರ್ಚೆಗಳು ಮಾಡ್ಬೋದು. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ನೇರವಾಗಿ ನಮ್ಮನ್ನು ಭೇಟಿ ಆಗ್ಬೋದು, ಅಥವಾ ಫೋನ್ ಮುಖಾಂತರ ನಿಮ್ಮ ಕನ್ಫ್ಯೂಷನ್ ಡೌಟ್ಸ್ ಏನಾದರೂ ಇದ್ದರೆ ಕೇಳ್ಬೋದು. ಸೊ ಇದಿಷ್ಟು ದೈವರಕ್ಷೆ ಮಂತ್ರಸಿದ್ಧಿ ವಿಚಾರಗಳು. ನಾನಿಷ್ಟು ಮಾತ್ರ ಹೇಳಿದ್ದು. ಅದಕ್ಕಿಂತಲೂ ಜಾಸ್ತಿ ವಿಚಾರಗಳು, ವಿಭಿನ್ನವಾದ ವಿಶೇಷತೆಗಳು ತರಗತಿಯಲ್ಲಿದೆ. ಸೊ ನಾವೆಲ್ಲರೂ ಜೊತೆಯಾಗಿ ಕಲಿಯೋಣ. ನಾನೊಬ್ಬ ಗುರು ಏನಲ್ಲ, ನಾನೊಬ್ಬ ಮಾರ್ಗದರ್ಶಕ. ನನಗೇನು ಗೊತ್ತಿದೆ ಆ ಮಾರ್ಗದಲ್ಲಿ ನಿಮ್ಮನ್ನು ನಾನು ತಗೊಂಡು ಹೋಗ್ತಾ ಇದ್ದೇನೆ. ಜೊತೆಗೆ ಹೋಗೋಣ, ಜೊತೆಗೆ ಕಲಿಯೋಣ ಅಂತ ಹೇಳ್ತಾ ಸೊ ಎಲ್ಲರೂ ಜಾಯಿನ್ ಆಗೋಣ. ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಎಲ್ರಿಗೂ ನಮಸ್ಕಾರ.